ಅಯ್ಯಪ್ಪ, ಮಕ್ಕಳಿದ್ದಿದ್ರೆ ಹಿಂಗೆ ಮಾಡ್ತಾ ಇರಲಿಲ್ಲ. ಮಕ್ಕಳು ಯಾವಾಗ ಹಿಂಗಾದರೂ ಅದ್ರ ಬಗ್ಗೆನೇ ತಲೆ ಕೆಡಿಸ್ಕೊಂಡು ಬಿಡು, ನನಗಿನ್ನು ಯಾರೇ ಇದ್ದಾರೆ ನನಗೆ ಅಂತೇಳಿ ಹಿಂಗೆ ಮಾಡ್ತಾ ಇರೋದು. ಮಕ್ಕಳಿದ್ದಿದ್ರೆ ಹಿಂಗೆ ಮಾಡ್ತಾ ಇರಲಿಲ್ಲ. ಅವ್ರ ಮಕ್ಳು ಮುಖ ನೋಡ್ಕೊಂಡು ಚೆನ್ನಾಗಿರೋಣ ಅಯ್ಯಪ್ಪ, ನನ್ನ ಮಕ್ಕಳು ಅಂತ ಹೇಳಿ. ಮಕ್ಳಿಗೆ ಹಂಗೆ ಆಯ್ತಲ್ಲ, ಅದಕ್ಕೇನೆ ಅಯ್ಯಪ್ಪ ತುಂಬ ಯೋಚನೆ ಮಾಡ್ಕೊಂಡು ಬಿಡು ಯಾರಿದ್ದಾರೆ ಅಂತ ಎಲ್ಲ ಬರೀ ಹಿಂಗೆ ಕಣ್ಣರ್ಗೆ ಹಿಂಗಸ್ರು ಖರ್ಚು ಮಾಡ್ತಾ ಇರೋದು. ಯಾಕಪ್ಪ ದೇವರೇ, ನನ್ನ ಮಕ್ಳಿಗೆ ಕಿತ್ಕೊಂಡೆ, ನನ್ನಿಂದನ ಈ ರೀತಿ ಮಾಡಬೇಡ ಕಣಪ್ಪ. ಯಾರಿಗಾಗಲಿ ಕೊಟ್ಟು ಕಿತ್ಕೋಬೇಡ ನೀನು. ವಯಸ್ಸಿಗೆ ಬಂದಿರೋ ಮಕ್ಳು ಕಳ್ಕೊಂಡ್ಮೇಲೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ. ಎಷ್ಟು ಚೆನ್ನಾಗಿದ್ರು ನಮ್ಮ ಮಕ್ಕಳು, ಇಷ್ಟೊತ್ತಿ ವಯಸ್ಸಿಗೆ ಬರೋರು ನನ್ನ ಮಕ್ಕಳು, ಒಂದು ಹೆಣ್ಣು ಒಂದು ಗಂಡು. ದೇವ್ರು ಯಾರಿಗಾಗಲಿ ಇಂಥ ಕಷ್ಟ ಕೊಡಬಾರ್ದು. ನಮ್ಮ ಅಯ್ಯಪ್ಪ ಇವತ್ತು ಮಕ್ಳಿದ್ದಿದ್ರೆ ಮಕ್ಳ ಮುಖ ನೋಡ್ಕೊಂಡು ಎಷ್ಟು ಸಂತೋಷವಾಗಿರೋನು. ಅದು ಇಲ್ಲದ ಕರೆದ ತಲೆ ಕೆಡಿಸ್ಕೊಂಡು ಈಗ ಹೆಂಗೆ ಮಾಡ್ತಾ ಇದ್ದಾನೆ. ಅಕ್ಕ ಏನು ಮಾಡ್ತಾ ಇದೀಯ ಅಕ್ಕ? ಏನು ಮಾಡೋದು, ನಿಮ್ಮ ಮಾವ ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ. ಇಷ್ಟೊತ್ತಿದ್ದಾಗ ಜಗಳ ಮಾಡಿಕೊಂಡು ಫೋನ್ ಇಟ್ಕೋಬೇಡ ಅಂದ್ರೆ ಇಲ್ಲ, ನಾನು ಫೋನ್ ಇಟ್ಕೊತೀನಿ, ಮಾತಾಡ್ತೀನಿ, ಹಂಗೆ ಹಿಂಗೆ ಅಂತ ಜಗಳ ಮಾಡಿ ಹೋಯ್ತು. ನನಗೆ ಯಾರೋ ಇದ್ದಾರೆ, ಯಾರೂ ಇಲ್ಲ, ನಾನು ಹೆಂಗೋ ಇರ್ತೀನಿ, ನನಗೆ ಇಷ್ಟ ಬಂದಂತೆ ಅಂತ ಹೇಳ್ತೈತೆ. ಹಿಂಗೆ ಮಕ್ಳಿದ್ದಿದ್ರೆ ಹುಡುಗರಿದ್ದಿದ್ರೆ ಹಿಂಗೆ ಮಾಡ್ತಾ ಇರಲಿಲ್ಲ ಕಣ. ಅಕ್ಕ ಸಮಾಧಾನ ಮಾಡ್ಕೊ. ಯಾಕೆ ಅಳ್ತಾ ಇದೆಯಾ? ಯಾಕೆ ಅಳ್ತಾ ಇದೆಯಾ? ಅಳಬೇಡ. ಅಳೋ ಅಂಥದ್ದೇನಾಗೈತೆ? ಅದೆಲ್ಲನಾ ಏನೋ ಅವರು ಗೊತ್ತಾಗ್ದಲೇ ಮಾಡ್ತಾ ಇದ್ದಾರೆ. ಹೇಳಿದ್ರಾಯ್ತು, ಸುಮ್ಮನೆ ಆಗ್ತಾರೆ ಅವರೆಲ್ಲ. ಸುಮ್ಮನಿರು. ಅಯ್ಯೋ ಸುಮ್ಮನಾಗ ಅಂತಾನಲ್ಲ ನಿಮ್ಮ ಮಾವ, ಹೇಳ್ದಷ್ಟು ಅತಿ ಮಾಡ್ತಾನೆ. ನಾನು ಎಷ್ಟು ಹೇಳ್ತಾ ಇದ್ದೀನಿ ಬೇಡ ಬೇಡ ಅಂತ ಹೇಳಿ, ಹೇಳ್ದಂಗೆಲ್ಲನ ಇಲ್ಲ ಫೋನ್ ಇಟ್ಕೊಂಡು ಇಲ್ಲ. ಮತ್ತೆ ಅವಳು ಫೋನ್ ಮಾಡಿದ್ಲು, ಮತ್ತೆ ಫೋನ್ ಬಂತು, ಬೇಡ ಫೋನ್ ಮುಟ್ಬೇಡ, ನಾವು ಮ್ಯಾಗ್ ತಗೊಂಡು ಮಾತಾಡ್ಕೊಂಡು ಆ ಕಡೆ ಎಲ್ಲ ಹೋಗಿದ್ದಾರೆ. ನೋಡಿ ಈಗ ಹಿಂಗೆ ಎಷ್ಟು ಹೇಳಿದ್ರು ಕೇಳಂಗೆ ಇಲ್ಲ. ಅವಳು ಮತ್ತೆ ಮಾತಾಡೋದು, ಮತ್ತೆ ಮಾತಾಡ್ತಾ ಇದ್ದಾನೆ. ಎಷ್ಟು ಹೇಳಿದ್ರು ಮತ್ತೆ ಫೋನ್ ಮಾಡೋದು, ಮಾತಾಡೋದು, ಹೀಗೆಲ್ಲ ಮಾಡ್ತಾ ಇದ್ದಾನೆ. ಏನು ಮಾಡೋದಕ್ಕ, ಸುಮ್ಮನಿರು. ಇವಾಗ ಹಿಂಗೆ ಆಗೈತೆ ಅಂದಮೇಲೆ ಈಗ ಕಳ್ಳೆ ಮೇಕೆ ನಾವು ಬಟ್ಟೆ ಹಾಕಿದ್ವಿ ಅಂತಂದ್ರೆ ಮೆಲ್ಲಗೆ ಬಿಡಿಸ್ಕೋಬೇಕೆ ಹೊರತು ರಪ್ಪಂಗೆ ಕಿತ್ಕೊಂಬಕ್ಕೆ ಹೋದ್ರೆ ಅರಿತೈತೆ. ಸುಮ್ಮನೆ ಇವಾಗ ಮೆಲ್ಲಗೆ ಬಿಡಿಸ್ಕೊಳ್ಳೋದು ನೋಡ್ಬೇಕಷ್ಟೇ ನಾವು. ಸ್ವಲ್ಪ ದಿನ ಸಮಾಧಾನ ಮಾಡ್ಕೊ. ಇವಾಗ ಒಂದೇ ಸತಿ ಇವಾಗ ನಾವು ನಮ್ಮ ಮಾವನ ಹೊಡೆಯೋದು ದೊಡ್ಡದಲ್ಲ. ಹೊಡೆದು ಯಾಕೆ ನಮ್ಮ ಅಕ್ಕನಿಗೆ ಹಿಂಗೆ ಮಾಡ್ತಾ ಇದೆಯಾ ಏನು ಎತ್ತ ಅಂತೇಳಿ ಹೊಡಿಬೋದು. ಆದರೆ ಅದು ಮುಳ್ಳಿನ ಮ್ಯಾಕೆ ಬಟ್ಟೆ ಹಾಕಿದ ಮೇಲೆ ರಪ್ಪನ್ನಂಗೆ ಕಿತ್ಕೊಬಿಟ್ರೆ ಎಲ್ಲ ಹರಿದೋಗ್ಬಿಡುತ್ತೆ. ಅದು ಮತ್ತೆ ಉಪಯೋಗಕ್ಕೆ ಬರೋದಿಲ್ಲ. ಅದಕ್ಕಾಗಿ ನಾವು ಸುಮ್ಮನಾಗಿದ್ವಿ. ಮೆಲ್ಲಗೆ ಬಿಡಿಸ್ಕೊಳ್ಳೋಣ, ಮೆಲ್ಲಕ್ಕೆ ಹೇಳ್ಕೊಂಡು ನಮ್ಮ ಮಾವನಿಗೆ ಒಳ್ಳೆ ಮಾತಲ್ಲಿ ಹೇಳ್ಕೊಂಡು ದಾರಿಗೆ ತಗೊಳ್ಳೋಣ ಅಂತೇಳಿ ಸುಮ್ಮನಾಗಿದ್ದೀನಿ. ಮತ್ತು ನಮ್ಮ ಮಾವನ ಹತ್ರ ನಾನು ಜಗಳ ಮಾಡ್ಕೊಳ್ಳೋದು ಎಲ್ಲ ಸವಾಸ. ಈಗ ನಮ್ಮ ಮಾವ ಒಳ್ಳೆಯವರೇನೆ, ಅವರು ಈಗ ಹಾಳಾಗೋದಕ್ಕೆ ಕಾರಣ ಅವಳು ಹಾಳು ಮಾಡ್ತಾ ಇರೋದು. ಅವಳು ಹೆಂಗಸು ಫೋನ್ ಮಾಡಿಬಿಟ್ಟು ತಲೆ ಕೆಡಿಸ್ಬಿಟ್ಟು ನಮ್ಮ ಮಾವನಿಗೆ ನಿನ್ಗೆ ಯಾರು ಇದ್ದಾರೆ ಹಿಂಗೆ ಹಿಂಗೆ ಅಂತೇಳಿ ಹೇಳ್ತಾ ಇದ್ದಾಳೆ ಅವಳು. ಗೊತ್ತಾಗ್ತೈತೆ ನನಗೆ. ನಿನ್ಗೆ ಯಾರು ಇದ್ದಾರೆ? ಮಕ್ಕಳಿಲ್ಲ, ಮರಿ ಇಲ್ಲ, ಇದ್ದ ಮಕ್ಕಳನ್ನು ಸತ್ತು ಹೋಗ್ಬಿಟ್ರು. ನಿನಗೆ ಮಕ್ಕಳಿಲ್ಲ, ಏನಿಲ್ಲ, ಎಲ್ಲ ನನಗೆ ಮಾಡು, ನನ್ನ ಮಕ್ಳಿಗೆ ಮಾಡು ಅಂತ ಹೇಳಿ ಹೇಳ್ತಾಳೆ. ಅದಕ್ಕೆ ಅರ್ಧ ಅವಳು ಹಗ್ಲೆಲ್ಲ ಹೇಳಾರ್ದ ನಮ್ಮ ಅಯ್ಯಪ್ಪಗೆ ತಲೆ ಕೆಡಿಸ್ಕೊಬಿಟ್ಟಿದ್ದಾನೆ. ಅವಳು ಹಗ್ಲೆಲ್ಲ ಹೇಳ್ತಾಳೆ, ಅದನ್ನೇ ತಲೆ ಕೆಡಿಸ್ಕೊತಾನೆ. ದೇವ್ರು ಯಾರಿಗೇ ಆಗಲಿ ಹಿಂಗೆ ಮಾಡಬಾರ್ದು. ನನ್ನ ಮಕ್ಕಳು ಎಷ್ಟು ಚೆನ್ನಾಗಿದ್ರು ಗೊತ್ತೇ, ಅವತ್ತಿದ್ದಿದ್ರೆ ಇವತ್ತು ಎಷ್ಟು ದೊಡ್ಡವ್ರಾಗಾರು ನನ್ನ ಮಕ್ಕಳು, ಎಷ್ಟು ಚೆನ್ನಾಗಿ ಬೆಳ್ಕೊಳ್ಳೋರು, ಹೆಂಗಿರೋರು. ಆದರೆ ನಿಮ್ಮ ಮಾವನ ಮನಸ್ಸಿಗೆ ಇವೆಲ್ಲವನ್ನ ಬರ್ತಾ ಇರಲಿಲ್ಲ. ಅವಾಗ ಮಕ್ಳ ಮುಖ ನೋಡ್ಕೊಂಡು ಮಕ್ಕಳಂದರೆ ತುಂಬ ಇಷ್ಟ. ನಾನು ಯಾಕಾದ್ರೂ ಆಪ್ರೇಷನ್ ಮಾಡಿಸ್ಕೊಂಡು ಅನ್ನಿಸ್ತೈತೆ. ಒಂದು ಹೆಣ್ಣು ಒಂದು ಗಂಡು ಬಂಗಾರದಂಥ ಮಕ್ಳಿಗೆ ಕೊಟ್ಟಿದ್ದ ದೇವ್ರು, ಇದಕ್ಕಿದ್ದಂಗೆ ಇಬ್ಬರು ಮಕ್ಕಳನ್ನು ಕಿತ್ಕೊಬಿಟ್ಟ. ಯಾರಿಗಾಗಲಿ ಇಂಥದ್ದು ಮಾಡಬಾರ್ದು ದೇವರು. ಅಕ್ಕ ಸಮಾಧಾನ ಮಾಡ್ಕೋ. ಅಕ್ಕ ಸಮಾಧಾನ ಮಾಡ್ಕೋ. ಅಳುಬೇಡ. ನೀನು ಹತ್ತೋಷ್ಟು ನಿನ್ಗೆ ಹುಷಾರಿಲ್ದಂಗೆ ಆಗುತ್ತೆ. ಸಮಾಧಾನ ಮಾಡ್ಕೊ. ಆಲೇನೆ ಮಕ್ಳು ಮರೆತ್ಕೊಂಡು ಹೆಂಗೋ ಚೆನ್ನಾಗಿದ್ದೆ ಖುಷಿಯಾಗಿ, ಮತ್ತೆ ಮಕ್ಳು ನೆನಪು ಮಾಡ್ಕೊಂಡು ನೀನು ಈ ರೀತಿ ಅಳ್ತಾ ಇದೆಯಲ್ಲ, ಅಳ್ಬೇಡ ಅಕ್ಕ. ಏ ರೋಜಮ್ಮ, ಯಾಕೆ ಅಳ್ತಾ ಇದೀಯಾ? ಏನೇನೋ ನೆನೆಸ್ಕೊಂಡು ಹಿಂಗೆ ಅಳ್ತಾ ಇದ್ದಾಳೆ ನಮ್ಮಕ್ಕ. ಅಳ್ಬೇಡ ಅಂತೇಳಿ ಎಷ್ಟು ಸಮಾಧಾನ ಮಾಡ್ದಂಗೆಲ್ಲನ ಅಳ್ತಾ ಇದ್ದಾಳೆ ನೋಡಜ್ಜಿ. ಯಾಕೆ ಅಮ್ಮಣಿ, ಏನಾಯ್ತೆ? ಸುಮ್ಕಿರೆ, ಯಾಕೆ ಅಳ್ತೀಯ ನೀನು? ಹೆಂಗ ಮರ್ತ್ಕೊಂಡು ಸುಮ್ಮನಾಗಿದ್ದಮ್ಮ. ಈ ನಡುವೆ ಹೆಂಗೋ ಚೆನ್ನಾಗಿದ್ದೆ, ಮಕ್ಕಳನ್ನೆಲ್ಲ ಮರ್ತ್ಕೊಂಡು ಚೆನ್ನಾಗಿದ್ದೆ. ಯಾಕೆ ಮತ್ತೆ ಅದನ್ನೇ ಯೋಚನೆ ಮಾಡ್ಕೊಂಡು, ಯಾಕೆ ಅದನ್ನೇ ಕೊರ್ಕೊಂಡು ಅಳ್ತಾ ಇದೀಯ? ಸುಮ್ಕಿರು. ಈ ನಡುವೆ ಎಲ್ಲ ಹೆಂಗೋ ಚೆನ್ನಾಗಿದ್ದಮ್ಮ, ಮರ್ತ್ಕೊಂಡಿದ್ದೆ ಕಣಜ್ಜಿ, ಮರ್ತ್ಕೊಂಡಿದ್ದೆ. ಹೆಂಗ ಯಪ್ಪ ಹಿಂಗೆ ಚೆನ್ನಾಗಿದ್ದಾನಲ್ಲ ಅಂತ ಹೇಳಿ ನಾನು ಹೆಂಗೋ ಮರ್ತ್ಕೊಂಡಿದ್ದೆ. ಈ ಅಪ್ಪ ಇವಾಗ ಹಿಂಗೆ ಮಾಡ್ತಾ ಇದ್ದಾನೆ ಅಂದರೆ ಅದೆಲ್ಲ ನೆನಪಾಗುತ್ತೆ. ಸುಮ್ಕಿರು, ಒಳ್ಳೆಬೇಡ. ಏನು ಇವಾಗ ಅವನೇನ ಮಾಡ್ಕೊಂಬೇಡ, ತಲೆ ಕೆಡಿಸಬೇಡ. ಸುಮ್ಕಿರು ನೀನು. ಸುಮ್ಮನೆ ಚೆನ್ನಾಗಿರೋದು ನೋಡ್ಕಿ. ಸುಮ್ಮನೆ ದೊತ್ತು ತಂದೆ ಸಾಯಕ್ಕೆ ಇಲ್ಲ ಅಂದರೆ
ಅಷ್ಟೇ ನಾನು ಅದೇ ಹೇಳೋದು ನಮ್ಮ ಅಕ್ಕನಿಗೆ, ನೀನು ಇವಾಗ ನಿನ್ನ ನನಗೆ ಮಕ್ಕಳಾಗೋದಿಲ್ಲ, ನನಗೆ ಮಕ್ಕಳಿಲ್ಲ ಅಂತ ನೀನು ತಿಳ್ಕೊಬೋದು. ಆದರೆ ಇವಾಗ ದತ್ತು ತಂದು ಸಾಕೋಬೇಕು, ದತ್ತು ತಂದು ಸಾಕು. ಇವಾಗ ನಮ್ಮ ಮಾವನಿಗೆ ಅದೇ ಇರೋದು, ಮಕ್ಕಳಿಲ್ಲ ಅನ್ನೋದೊಂದು ಬೇಜಾರು ಅದೇ ಇರೋದು. ಅದಕ್ಕೆ ದತ್ತು ತಂದು ಸಾಕೋ ಸುಮ್ಮನೆ. ಅಲ್ಲ ನಾನೇನೋ ಒಪ್ಕೊತೀನಿ, ಅಯ್ಯಪ್ಪ ಒಪ್ಕೋಬೇಕಲ್ಲ, ಒಪ್ಕೊಳ್ಳಲ್ಲ. ನಾನೇನೋ ತುಂಬ ಇಷ್ಟಪಟ್ಟು ತೊಗೊಂಬಂದು ಸಾಕೊಳ್ಳೋಣ ಅಂತೀನಿ, ಅಯ್ಯಪ್ಪ ಒಪ್ಕೊಂಬೋದಿಲ್ಲ. ಏನು ಮಾಡೋದು, ನನಗೆ ಅದೇ ಬೇಜಾರು. ಏನು ಮಾಡೋದು ಏನೋ, ನಾನು ಇಷ್ಟು ದಿವಸ ಏನೋ ಯೋಚನೆ ಮಾಡ್ತಿಲ್ಲಪ್ಪ, ಹೆಂಗೆ ಮರ್ತ್ಕೊಂಡಿದ್ದೆ. ಇವಾಗ ನಿಮ್ಮ ಮಾಮಿಂಗೆ ಮಾಡೋದಕ್ಕೆ ನೋಡಿ, ನನ್ನ ಮಕ್ಳು ವಯಸ್ಸಿಗೆ ಬಂದಿದ್ರು, ದೇವ್ರು ಅವ್ರಿಗೆ ಯಾಕೆ ಇದ್ದಕ್ಕಿದ್ದಂಗೆ ಹುಷಾರಿಲ್ದಂಗೆ ಆಗಿ ಇಬ್ಬರು ಮಕ್ಕಳನ್ನು ಕಳ್ಕೊಂಡು, ಇಬ್ಬರಿಗೂ ಹುಷಾರಿಲ್ಲ. ಒಬ್ಬರಾನ ನನಗೆ ಉಳ್ಕೊಂಡಿದ್ರೆ ಸಾಕಾಗಿತ್ತು. ಬೇಡತ್ತ, ಅವಳು ಬೇಡ, ಯಾಕೆ ಅಳ್ತಿ, ಏನು ಮಾಡೋಕ್ಕಾಗಲ್ಲಮ್ಮ. ನಿನಗೆ ಅವ್ರ ಮಕ್ಕಳು, ನಿನ್ನ ಮಕ್ಳು ಉಳ್ಕೋಬೇಕು ಅಂಬೋದಿದ್ರೆ ಉಳಿಯೋರು. ಏನು ಮಾಡ್ತೀಯ, ಅವ್ರದ್ದು ಅಷ್ಟಕ್ಕಿತ್ತು ಅನಿಸುತ್ತೆ. ಎಷ್ಟು ವರ್ಷದಾಗೆ ಹೇಳಮ್ಮನಿ ಸೋತೋಗಿದ್ದವರು? ಅವಳೇ ಒಂದು 7-8 ವರ್ಷದಾಗೆ, ಒಬ್ಬ ನಾಳೆ 9 ವರ್ಷದಾಗಿದ್ದ. ಅವಳು ಒಂದು 7-8 ವರ್ಷ ಇತ್ತು ಅವಳಿಗೆ. ನನ್ನ ಮಗ ದೊಡ್ಡನು, ಸಣ್ಣಳು ಅವಳು. ಏನು ಮಾಡೋಣ, ಇಡತಿಗೆ ಹೆಂಗ ದೊಡ್ಡರ ಆಗೋರು. ಇಡತಿ ಮದುವೆ ವಯಸ್ಸಿಗೆ ಬರೋರು, ಹೆಂಗೆ ಕೆಲ್ಸಕ್ಕೆ ನಾವು ಹೋಗೋರು, ಹೆಂಗೆ ಇದ್ದಿದ್ರೆ ಏನೋ ಒಂದು ಮಾಡೋರು, ಇಡತಿ ದೊಡ್ಡರ ಆಗೋರು. ಏನು ಮಾಡೋದು, ದೇವ್ರಮ್ಮನ ಕಿತ್ಕೊಬಿಟ್ಟ, ಇದ್ಕಿದ್ದಂಗೆ ಸೆನಕ್ಕಿಲ್ದಂಗೆ ಆಗೋದು. ಏನಾಯ್ತೋ ಏನೋ ಒಂದು ಗೊತ್ತಿಲ್ಲ ಕಣಜ್ಜಿ, ಹಂಗಾಗ್ಬಿಡ್ತು. ಅದೇ ಈ ಅಪ್ಪನಿಗೊಂಥರ ಬೇಜಾರು. ಯಾವಾಗ ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು, ಹೇಳ್ದಂಗೆ ಕೇಳ್ಕೊಂಡು ಮನೆಯಾಗೆ ಚೆನ್ನಾಗಿತ್ತು. ಏನು ಮಾಡ್ತೀಯ, ಹಿಂಗಾಯ್ತು. ಹಿಂಗಾಗಿರೋದು ಕರೆದ ಅಯ್ಯಪ್ಪಗೆ ಬಿಡೋ, ಯಾರಿಗೆ ಏನು ಮಾಡಿದ್ರೆ ಏನಂತೆ ಅಂತ ಹೇಳಿ ಬರೀ ಹಿಂಗೆ ಕಂಡರಿಗೆ ಈಡು ಮಾಡ್ತಾ ಇದ್ದಾನೆ. ತಾನೇನು ಪುಸುಕನ್ನ ಆಪ್ರೇಷನ್ ಮಾಡಿಸ್ಕೊಂಡಲ್ವಿ, ಆಪ್ರೇಷನ್ ಮಾಡಿಸ್ಕೊಂಡಿಲ್ಲ ಅಂತಂದರೆ ಇನ್ನೊಂದು ಆಗೋದತ್ತ. ಏನು ಮಾಡುತ್ತೆ, ದೇವ್ರು ಒಂದು ಹೆಣ್ಣು ಒಂದು ಗಂಡು ಬಂಗಾರದಂಥ ಮಕ್ಕಳು ಕೊಟ್ಟವನೇ ಅಂತೇಳಿ ಆಪ್ರೇಷನ್ ಮಾಡಿಸ್ಕೊಂಡು ಹಿಂಗಾಗುತ್ತೆ ಎಂಬುದು ಯಾರಿಗೆ ಗೊತ್ತಿತ್ತು. ಎಷ್ಟಿಕ್ಕಿವ ಆಸ್ಪತ್ರೆಗೆ ಅಂತಂದ್ರೆ ಉಳಿಲಿಲ್ಲ. ದೇವ್ರು ಅಂಥದ್ದು ಕೊಡಬಾರ್ದು, ಮಕ್ಳನ್ನ ಕೊಟ್ಟು ಮಾತ್ರ ಯಾರಿಗೂ ಕಿತ್ಕೋಬಾರ್ದು. ನನಗಾಗಂತ ನಾವು ಯಾರಿಗೂ ಆಗಬಾರ್ದು. ಇವಾಗ ನೋಡಿ, ನನ್ನ ಗಂಡಗೆ ಅದೇ ಒಂದು ಚಿಂತೆ, ಅದೇ ಒಂದು ತಲೆ ಕೆಡಿಸ್ಕೊಂಡು ಯಾವ ರೀತಿ ಮಾಡ್ತಾ ಇದ್ದಾನೆ. ತುಂಬ ಬೇಜಾರಾಗುತ್ತೆ ಗೊತ್ತೆ, ನೆನೆಸ್ಕೊಂಡ್ರೆ ಈಗಲೂ ತುಂಬ ಬೇಜಾರಾಗುತ್ತೆ. ಏನಪ್ಪ ಇದು ಹಿಂಗಾಯಿತು ಅನಿಸುತ್ತೆ. ಹಾಗೆ ಮತ್ತೊಂದು ಸುಮ್ಮನಿರ ಒಂದು ಹೊತ್ತು ತಂದು ಸಾಕ್ಯಮಂತೆ. ಏಕ ಸುಮ್ಮನಿರಕ್ಕ, ಅಳ್ಬೇಡ, ಸುಮ್ಮನಿರು. ಇವಾಗ ದತ್ತು ತಂದು ಸಾಕೊಂಡ್ರೆ ಆಯಿತು ಒಂದು ಮಗುನ. ಯಾವುದಾದ್ರೂ ಹೆಣ್ಣಾಗಲಿ ಗಂಡಾಗಲಿ ಯಾವುದೋ ಒಂದು ಮಗುನ ದತ್ತು ತಂದು ಸಾಕ್ಕೊಂಡ್ರೆ ಮಾವ ಚೆನ್ನಾಗಾಗ್ತಾರೆ. ಸುಮ್ಮನಿರು. ನಮ್ಮ ಮಾವನಿಗೆ ಅದೇ ಇವಾಗ ಟೆನ್ಷನು, ಯಾರಿಗೇನು ಮಾಡಿ ಏನಾಗಬೇಕಾಗೈತೆ ಹಂಗೆ ಹಿಂಗೆ ಅಂತ ಸುಮ್ಮನೆ ಅವರಿಗೆಲ್ಲ ಖರ್ಚು ಮಾಡ್ತಾಯಿದ್ದಾರೆ. ಅದು ಅವರು ಯಾವುದಾದ್ರೂ ಒಂದು ಮಗುನ ತಂದು ಸಾಕೊಂಡಾಗ ಅವರೆಲ್ಲನ ಚೆನ್ನಾಗಿ ಆಗ್ತಾರೆ, ಚೆನ್ನಾಗೆಲ್ಲನ ನೋಡ್ಕೊಳ್ತಾರೆ. ಸುಮ್ಮನಿರು, ನೀನು ತಲೆ ಕೆಡಿಸ್ಕೊಬೇಡ. ಏನು ಮಾಡೋಕ್ಕಾಗುತ್ತೆ, ದೇವ್ರು ಕೊಟ್ಟು ಕಿತ್ಕೊಂಡವನೇ. ನಿನಗೇನು ಮಕ್ಕಳು ಹಿಂಗಂತೂ ಇಲ್ಲ, ಮಕ್ಕಳಾಗಿದ್ದಾರೆ. ಆಗಿದಾರಪ್ಪ, ದೇವ್ರು ಕೊಟ್ಟು ಹಿಂಗೆ ಕಿತ್ಕೊಂಡ್ರು ಏನು ಪ್ರಯೋಜನ ಹೇಳು. ನಾನು ಹೆಂಗೋ ಮರ್ತ್ಕೊಂಡು ಚೆನ್ನಾಗಿದ್ದ ಅತ್ಲಾಗೆ. ಇವಾಗ ಹಿಂಗೆ ಮಾಡ್ತಾ ಇದ್ದಾನೆ ನಿಮ್ಮ ಮಾಮಗೆ. ಅದೇ ಕಣ, ಅದೇನೆ ಮಕ್ಕಳಿಲ್ಲದೇ ಚಿಂತೆ, ಮಕ್ಕಳಾಗ್ಲಿಲ್ವಲ್ಲ ಅನ್ನೋದೇ ಚಿಂತೆ. ಅದಕ್ಕೋಸ್ಕರ ಅವಳಿಗೆ ಹಿಂಗೆಲ್ಲ ಮಾಡ್ತಾ ಇದ್ದಾನೆ. ಮಕ್ಕಳು ಬೇರೆ ಈಗ ಆಗ್ಬಿಟ್ಟು ಹಿಂಗೆ ಆಗ್ಬಿಟ್ರು ಮಕ್ಕಳು ಅಂತ ಹೇಳಿ ಅದೇ ಒಂದು ನಿಮ್ಮ ಮಾವನಿಗೆ ಒಂಥರ ಟೆನ್ಷನ್. ಬಿಡು, ಹೆಂಗೋ ಎಲ್ಲ ಅವ್ರಿಗೆ ಇಷ್ಟ ಬಂದರ್ಥ ಮಾತಾಡ್ಕೊಂಡು ಹಿಂಗೆ ಎಲ್ಲ ಅವ್ರು ಇವ್ರಿಗೂ ಖರ್ಚು ಮಾಡಿಕೊಂಡು ಬರೀ ಹಿಂಗೆ ಕಂಡವ್ರಿಗೆ ಹಿಂಗೆ ಖರ್ಚು ಮಾಡ್ತಾ ಇದ್ದಾರೆ. ಹಿಂಗಾದ್ರೆ ಹೆಂಗಪ್ಪ ಅನಿಸುತ್ತೆ, ತುಂಬ ಬೇಜಾರಾಗುತ್ತೆ. ಅಳ್ಬೇಡ ಅಕ್ಕ, ಸುಮ್ಮನಿರು. ಹುಷಾರಿಲ್ದಂಗೆ ಆಗುತ್ತೆ, ನೀನು ಅಳ್ಬೇಡ. ಅತ್ತೆ ಅಂದ್ರೆ ನಿನಗೆ ಹುಷಾರಿಲ್ದಂಗೆ ಆಗುತ್ತೆ. ಮತ್ತಿನ್ನೇನು ಮಾಡಲಿ ಅದೇ ನೆನಪಾಗುತ್ತೆ. ಹುಷಾರಿಲ್ದಂಗೆ ಆಗುತ್ತೆ ಅಂದರೆ ಹೆಂಗೆ ಅಳ್ದೆ ನಂಗೆ ಸುಮ್ಮನೆ ಇರೋಕ್ಕಾಗಲ್ಲ, ಅದೇ ನೆನಪಾಗುತ್ತೆ. ನೋಡೋದ್ರಲ್ಲೇ ವೀಕ್ಷಕ, ನನ್ನ ಗಂಡ ಹಿಂಗೆ ಮಾಡೋದಕ್ಕೆ ಕಾರಣ ನನ್ನ ಮಕ್ಳು ಇಬ್ಬರು ಇದ್ದರು. ಒಬ್ಬರಿಗೆ 9 ವರ್ಷ, ಒಬ್ಳಿಗೆ 7-8 ವರ್ಷ. ಹಿಂಗೇನೆ ಹುಷಾರಿಲ್ದಂಗೆ ಆಗ್ಬಿಟ್ಟು ಒಂದು ಹೆಣ್ಣು ಒಂದು ಗಂಡು. ಫಸ್ಟ್ ನನ್ನ ಮಗ, 2ನೇ ಮಗಳು ಹುಷಾರಿಲ್ದಂಗೆ ಆಗ್ಬಿಟ್ಟು ಹಿಂಗೇನೆ ಇಬ್ಬರು ಮಕ್ಕಳು ನನಗೆ ತೀರ್ಕೊಬಿಟ್ರು. ಅದೇ ಇವಾಗ ಅವ್ರಿಗೆ ಬೇಜಾರು. ನಾನು ಅವಾಗ ಆಪ್ರೇಷನ್ ಮಾಡಿಸ್ಕೊಂಡಿದ್ದೆ ಅಲ್ಲೇ. ಇವಾಗ ಇಬ್ಬರು ಮಕ್ಕಳು ಹಿಂಗೆ ಆದ್ರಲ್ಲ ಅನ್ನೋದೊಂದು ಬೇಜಾರು. ಅದಕ್ಕೆ ಹಿಂಗೆ ಶಶಿಕಲನ್ನು ಇಟ್ಕೊಂಡು ಹಿಂಗೆ ಸುಮ್ಮನೆ ಅವಳಿಗೆಲ್ಲ ಸರ್ ಬಂದಂಗೆ ದುಡ್ಡು ಖರ್ಚು ಮಾಡ್ಕೊಂಡು, ಬಿಡು ನನಗೆ ಯಾರಿದ್ದಾರೆ ಮಕ್ಕಳೆಲ್ಲ ಮರಿ ಇಲ್ಲ ಅಂತೇಳಿ ಅವಳಿಗೆಲ್ಲ ಖರ್ಚು ಮಾಡಿಕೊಂಡು ಹಿಂಗೆ ಹಾಳು ಮಾಡ್ತಾ ಇದ್ದಾರೆ. ಏನು ಮಾಡೋದು, ತುಂಬ ಬೇಜಾರಾಗ್ತೈತೆ. ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.